ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಮೇಕೆ ವಿತಿ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಹೆಲ್ತಿಯಸ್ ಬ್ರೇಕ್ಫಾಸ್ಟ್ ಮಕ್ಕಳಿಗೂ ದೊಡ್ಡವ್ರಿಗೂ ಇಷ್ಟವಾಗುವಂತಹ ದೋಸೆ. ನೋಡಿ ಎಷ್ಟು ಸ್ಮೂತ್ ಆಗಿದೆ, ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಮತ್ತು ಕ್ರಿಸ್ಪಿನೂ ಬರುತ್ತೆ ದೋಸೆ. ತುಂಬ ಚೆನ್ನಾಗಿರುತ್ತೆ ದೋಸೆ. ನಾನು ಮಾಡೋ ಅಳತೆ ಮಾಡಿ ನೋಡಿ. ದೋಸೆ ಇದು ಸಹ ಕ್ರಿಸ್ಪಿಯಾಗಿದೆ, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಹೇಗೆ ಮಾಡುವ? ಮೊದಲಿಗೆ 3/4 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಬೇಳೆ ತೊಗೋಬೋದು, ಕಾಳು ತೊಗೋಬೋದು. ನೆಕ್ಸ್ಟು 1:6 ರೇಷೋ. ಈಗ 3/4 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡೆ, 3/4 ಅಕ್ಕಿ 6 ಟೈಮ್ಸ್ ತೊಗೊಳ್ಳಿ. ಈಗ 6 ಟೈಮ್ಸ್ ಆಗಿದೆ ಅಕ್ಕಿ ಹಾಕಿದ್ದೀನಿ. ನೆಕ್ಸ್ಟು 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಚೆನ್ನಾಗಿ ಒದಗಿ ಬರುತ್ತೆ, ಹಾಗಾಗಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಮೆಂತ್ಯಕಾಳು ಹಾಕಿ ಕ್ರಿಸ್ಪಿ ಬರುತ್ತೆ, ಹಾಗಾಗಿ. ಇದನ್ನು 3 to 4 ಟೈಮ್ಸ್ ವಾಶ್ ಮಾಡಿ ತೊಗೊಂಬನ್ನಿ. ವಾಶ್ ಮಾಡಿ ನೆನೆಯೋಕ್ಕೆ ಮತ್ತು ಫುಲ್ಲು ನೀರು ಸ್ಟೋರ್ ಮಾಡಿ ತೊಗೊಂಬನ್ನಿ. ನೋಡಿ, ನೆನೆಯಲ್ಲಿ ಕ್ಲೋಸ್ ಮಾಡಿ. ನೆಕ್ಸ್ಟು 6 ಅವರ್ಸ್ ಆದಮೇಲೆ 3/4 ಮಂಡಕ್ಕಿ ಸಹ ನೆನೆ ಹಾಕ್ತಾಯಿದ್ದೀನಿ ನಾನು. ಈಗ 7 o'clock ರುಬ್ತೀವಿ ಬಂದರೆ 6 o'clock ಇದನ್ನ ಮಂಡಕ್ಕಿ ಸಹ ನೆನೆ ಹಾಕ್ತಾಯಿದ್ದೀನಿ ನಾನೀಗ ನೋಡಿ. ಅದು ಸಹ ಅಲ್ಲಿ ಕ್ಲೋಸ್ ಮಾಡಿ. ನೆಕ್ಸ್ಟು ಈಗ 7 to 8 ಅವರ್ಸ್ ಆಗಿದೆ ನೋಡಿ. ಅಕ್ಕಿ ಎಷ್ಟು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸಿಯಲ್ಲಿ ಟ್ರಾನ್ಸ್ಫರ್ ಮಾಡಿ. ನೆಕ್ಸ್ಟ್ ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ತೊಗೊಂಬನ್ನಿ. ಅದಾದಮೇಲೆ ಒಂದು ಬೊಗಣಿ ತೊಗೊಳ್ಳಿ, 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿ ಪೇಸ್ಟ್ ಮಾಡಿರುವಂತಹ ಆ ದೋಸೆ ಹಿಟ್ಟು ಬ್ಯಾಟರ್ನು ಅದಕ್ಕೆ ಹಾಕಿ ಇದೇ ಥರ ಎಲ್ಲ ನೆನೆಸಿರುವ ಅಕ್ಕಿ ಮತ್ತು ಮಂಡಕ್ಕಿ ಸಹ ಪೇಸ್ಟ್ ಮಾಡಿ ತೊಗೊಂಬನ್ನಿ. ಈ ಬೊಗಣಿಗೆ ಹಾಕಿ. ಈಗ ನೈಟ್ ಆಗಿದೆಯಲ್ಲ, ಇದನ್ನು ಮತ್ತೆ ಮಾರ್ನಿಂಗ್ ದೋಸೆ ಮಾಡುವ. ಈಗ ಲಿಡ್ ಕ್ಲೋಸ್ ಮಾಡಿ ರೆಡಿ ಮಾಡಿ. ನೆಕ್ಸ್ಟ್ ಮಾರ್ನಿಂಗ್ ಆಗಿದೆ. ಈಗ ಇದಕ್ಕೆ ಸೂಪರ್ ಕಾಂಬಿನೇಷನ್ ಚಟ್ನಿ ಮಾಡೋಕ್ಕೆ 1/2 ಟೇಬಲ್ ಸ್ಪೂನಷ್ಟು ಕಡಲೆಬೀಜವನ್ನು ಪ್ಯಾನಿಗೆ ಹಾಕಿ ವಿತೌಟ್ ಆಯಿಲ್ ಫ್ರೈ ಮಾಡಿ. ದೋಸೆಗೆ ಸೂಪರ್ ಕಾಂಬಿನೇಷನ್ ಆಗುತ್ತೆ ಇದು ಕೊಬ್ಬರಿ ಚಟ್ನಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಪಟ ಪಟ ಅಂತ ಸೌಂಡ್ ಬಂದ ತಕ್ಷಣ ಫ್ರೈ ಆಗಿದೆ ಅಂತ ಆಗುತ್ತೆ. ಈಗ ಇನ್ನೂ 1 ನಿಮಿಷ ಬಿಡಿ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ನೆಕ್ಸ್ಟು ಮಿಕ್ಸಿಗೆ 1 ಹಿಡಿಯಷ್ಟು ಹಸಿ ಕೊಬ್ಬರಿಯನ್ನು ಹಾಕಿ, ನೆಕ್ಸ್ಟು ಫ್ರೈ ಮಾಡಿರುವ ಕಡಲೆಬೀಜ ಹಾಕಿ. ನಾನು ಹಾಗೆ ಹಾಕ್ತೀನಿ, ಏನಕ್ಕಂದರೆ ಅದರಲ್ಲಿ ಪೌಷ್ಟಿಕಾಂಶ ಇರುತ್ತೆ ಆ ಸಿಪ್ಪೆಯಲ್ಲಿ, ಹಾಗಾಗಿ ವಿತೌಟ್ ವೇಸ್ಟ್ ಮಾಡಬಾರ್ದು, ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಂತೇಳಿ ಹಾಗೆ ಹಾಕ್ತೀನಿ. ನೆಕ್ಸ್ಟು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ, ನೆಕ್ಸ್ಟು ಕರಿಬೇವು ಹಾಕಿ, ನೆಕ್ಸ್ಟು ಹುಣಸೆಹಣ್ಣು ಹಾಕುವ. ಸ್ವಲ್ಪ ಹುಳಿ ಸಿಹಿ ಸ್ವಲ್ಪ ಟೇಸ್ಟ್ ಬರುತ್ತೆ ಚಟ್ನಿ, ಹಾಗಾಗಿ ಸ್ವಲ್ಪ ಹುಣಸೆಹಣ್ಣನ್ನು ಹಾಕುವ. ನೆಕ್ಸ್ಟು ಹುಳಿ ಹಾಕಿದ ತಕ್ಷಣ ಸ್ವೀಟ್ ಬೇಕಾದ ಸ್ವಲ್ಪ, ಅದಕ್ಕೆ 1/2 ಟೇಬಲ್ ಸ್ಪೂನ್ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ನನ್ನು ಕ್ಲೋಸ್ ಮಾಡಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ತರುವ. ಅದಕ್ಕೆ ಒಗ್ಗರಣೆ ಹಾಕಿ, ಒಂದು ಪ್ಯಾನ್ ಇಡಿ, ಸ್ಟವ್ ಹಚ್ಚಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ನೆಕ್ಸ್ಟು ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕಿ, ಸಾಸಿವೆ ಹಾಕಿ 1/2 ಟೇಬಲ್ ಸ್ಪೂನಷ್ಟು, ನೆಕ್ಸ್ಟ್ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಅದು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ, ಕಲರ್ ಚೇಂಜ್ ಆಗೋ ತನಕ.
ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ಕರಿಬೇವನ್ನು ಹಾಕಿ ಅದು ಸಹ ಕಲರ್ ಚೇಂಜ್ ಆಯ್ತು ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ಮಿಕ್ಸಿಯಲ್ಲಿರುವ ಆ ಚಟ್ನಿನ ಹಾಕಿ ಟ್ರಾನ್ಸ್ಫರ್ ಮಾಡಿ ಈಗ ಸ್ಟವ್ ಆಫ್ ಮಾಡಿ ಈ ಚಟ್ನಿನ ಕಲಸಿ ನೋಡಿ. ರೆಡಿ, ಚಟ್ನಿ ಸೂಪರ್ ಆಗಿದೆ. ಈ ಥರ ಮಾಡಿ ಕೊಬ್ಬರಿ ಚಟ್ನಿ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈಗ ಚಟ್ನಿ ರೆಡಿ ಆಗಿದೆ. ಈಗ ನೆಕ್ಸ್ಟ್ ದೋಸೆ ಹಂಚಿಡುವ. ಎಣ್ಣೆ ಹಚ್ಚಿ ಒಂದ್ಸರಿ ಎಣ್ಣೆ ಹಚ್ಚಿದ್ರೆ ಸಾಕು, ಚೆನ್ನಾಗಾಗುತ್ತೆ ದೋಸೆ ಹಂಚು. ಕಾಯಕ್ಕಿಡಿ. ಈಗ ದೋಸೆ ಹಂಚು ಕಾಯ್ದಿದೆ, ದೋಸೆಯನ್ನು ಒಯ್ದು ಸ್ವಲ್ಪ ಎಣ್ಣೆ ಹಾಕಿ ಕಲರ್ ಚೇಂಜ್ ಆಗಿದೆ. ಈಗ ಅದನ್ನು ತಿರುವಾಕಿ ಈಗ ನಾವು ಒಂದು ಟ್ರಾನ್ಸ್ಫರ್ ಮಾಡಿ ಒಂದು ಪ್ಲೇಟಿಗೆ. ನೆಕ್ಸ್ಟು ಅದು ಕ್ರಿಸ್ಪಿ ದೋಸೆ ಆಗಿದೆ. ಇದು ಸಾಫ್ಟ್ ದೋಸೆ ಮಾಡುವ. ನೋಡಿ ದಪ್ಪ ಇದ್ದೀನಿ, ಸ್ವಲ್ಪ ಸಾಫ್ಟ್ ಬೇಕಲ್ಲ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಇನ್ನೊಂದು ಸಹ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ನೋಡಿ. ಚೆನ್ನಾಗಿ ಆ ಕಡೆ ಕೆರಡು ಚೆನ್ನಾಗಿದಾಗಿದೆ. ಟ್ರಾನ್ಸ್ಫರ್ ಮಾಡಿ ಒಂದು ಪ್ಲೇಟ್. ಈಗ ಮೊದಲಿಗೆ ಮಾಡಿರುವಂತಹ ಕೊಬ್ಬರಿ ಚಟ್ನಿನ ಒಂದು ಪ್ಲೇಟಿಗೆ ಸರ್ವ್ ಮಾಡುವ. ನೆಕ್ಸ್ಟು ಇದಕ್ಕೆ ಸೂಪರ್ ಕಾಂಬಿನೇಷನ್ ಸೀಕರಣೆ, ಮ್ಯಾಂಗೋ ರಸಾಯನ ಅಥವಾ ಸೀಕರಣೆ ಮಾಡಿದ್ದೀವಿ. ನೆಕ್ಸ್ಟು ದೋಸೆನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಹೀಗೆ ನಮ್ಮ ಚಾನಲ್ನ thank you for watching this video. Thank you all.